ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತೊಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ, ಇನ್ಸ್ಟಂಟ್ ಆಗಿರೋ ರಾಗಿ ನೀರು ದೋಸೆನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಒಂದು ಬೌಲಲ್ಲಿ ಇವೆಲ್ಲವನ್ನು ಹಾಕೊಳ್ಳೋಣ. ನೋಡಿ, ರಾಗಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು, ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬ ಇನ್ಸ್ಟೆಂಟಾಗಿ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥ ಬ್ರೇಕ್ಫಾಸ್ಟ್ ರೆಸಿಪಿ ಫ್ರೆಂಡ್ಸ್. ಹಾಗೆ ಇದೇ ಕಪ್ ಅಳತೆಯಲ್ಲೇ ನಾನು ಎಲ್ಲವನ್ನು ತಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವುದಿದೆಯೋ ಆ ಕಪ್ ಅಳತೆಯಲ್ಲೇ ನೀವು ತಗೋಬಹುದು. ಈಗ ನಾನು ಸಣ್ಣದಾಗಿ ಹಸಿಮೆಣಸಿನಕಾಯಿ 1-2 ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಜೀರಿಗೆ ಕೂಡ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ. ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ 2 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಕೂಡ ಅಳತೆ ಪ್ರಮಾಣದಲ್ಲಿ ಹಾಕಿದ್ರೆ ನಮಗೆ ನೀರು ದೋಸೆ ತೆಳುವಾಗಿ ಕ್ರಿಸ್ಪಿಯಾಗಿ ದೋಸೆ ನಮಗೆ ಮಾಡ್ಕೋಬಹುದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವ ಕಪ್ ಅಳತೆಯಲ್ಲಿ ನಾವು ಹಿಟ್ಟನ್ನು ತಗೊಂಡಿರ್ತೀವೋ ಅದೇ ಕಪ್ ಅಳತೆಯಲ್ಲಿ ನಾನು 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡ್ಕೋಬಹುದು. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ ನಾನು 2 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಪ್ಪಷ್ಟು ಸೇರಿಸ್ಕೊತೀನಿ. ಟೋಟಲ್ ಆಗಿ ನಾನು ಯಾವ ಕಪ್ ಅಳತೆ ತಗೊಂಡಿದ್ದೀನೋ ಅದೇ ಕಪ್ ಅಳತೆಯಲ್ಲಿ 4 ಕಪ್ಪಷ್ಟು ನಾನು ತಗೊಂಡಿದ್ದೀನಿ ನೀರನ್ನು. ನೀವು ನೋಡಿಕೊಂಡು ನಿಮ್ಗೆ ಇನ್ನೂ ತೆಳು ಬೇಕಂದರೆ ಇನ್ನೂ ಕೂಡ ತೆಳುವಾಗಿ ಮಾಡ್ಕೋಬಹುದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೂಡ ಗಂಟು ಉಳಿಬಾರ್ದು. ಹೊಸಬ್ರು ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ. ನಿಮ್ಗೆ ಯಾವ ರೆಸಿಪಿ ಏನಾದರೂ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಇನ್ನೊಂದು ಕಪ್ಪಷ್ಟು ಹಾಕ್ಕೊಂಡು ಮತ್ತೆ ಇನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀರು ದೋಸೆ ಅಂದರೆ ತೆಳುವಾಗೇ ಇರಬೇಕಲ್ವ, ಎಷ್ಟು ತೆಳುವಾಗುತ್ತೆ ಅಷ್ಟು ಇನ್ನೂ ಚೆನ್ನಾಗಿ ಇರುತ್ತೆ. ನೀವು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲ ಬೇಡ ಅಂದರೂ ಕೂಡ ಬರೀ ನಾವು ರಾಗಿ ಅಷ್ಟೇ ಹಿಟ್ಟನ್ನು ಹಾಕ್ಕೊಂಡು ಕೂಡ ಹಾಗೆ ಕೂಡ ಮಾಡ್ಕೋಬೋದು. ಇದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ನೋಡಿ ಇದೆಲ್ಲವನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸೌಟಲ್ಲಿ ನೋಡಿ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿದೆ ಅಥವಾ ತೆಳುವಾಗಿದೆ ಅಂತ. ನೋಡಿ, ಸ್ವಲ್ಪ ಗಟ್ಟಿನೇ ಇದೆ ಅಲ್ವಾ, ಹಾಗಾಗಿ ಇನ್ನೊಂದು ಕಪ್ಪಷ್ಟು ನಾನು ಸೇರಿಸ್ಕೊತೀನಿ. ಇನ್ನೊಂದು ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ತೆಳುವಾಗಿ ನಮಗೆ ಹಿಟ್ಟು ನೆನೆ ಹಾಕೋದು ಬೇಡ, ರುಬ್ಬೋದು ಬೇಡ. ಇನ್ಸ್ಟೆಂಟಾಗಿ ದಿಢೀರಾಗಿ ಮಕ್ಕಳಿಗೆ ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಅಥವಾ ಕೆಲಸದಿಂದ ಲೇಟಾಗಿ ಬಂದಾಗ ಏನಪ್ಪ ಮಾಡ್ಕೊಳ್ಳೋದು ಅಂದಾಗ ದಿಢೀರಾಗಿ ಕಲಸಿ ಮಾಡ್ಕೋಬೋದು ಫ್ರೆಂಡ್ಸ್. ಕಲಸಿ ನೆನೆ ಇಡೋವಂಥದ್ದು ಏನೂ ಇಲ್ಲವೇ ಇಲ್ಲ ಇದರಲ್ಲಿ. ಕಲಸಿದ ತಕ್ಷಣವೇ ಮಾಡ್ಕೋಬೋದು ನಾವು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಸೂಪರ್ ಆಗಿಲ್ವಾ? ಹಿಟ್ಟು ರೆಡಿ ಆಯ್ತು. ಈಗ ಬ್ಯಾಟರು. ಹಾಗೆ ಈಗ ದೋಸೆ ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ತವಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೀವು ಈರುಳ್ಳಿ ಹಚ್ಕೊಳ್ಳೋದಾದರೂ ಕೂಡ ಹಚ್ಕೋಬಹುದು. ನೋಡಿ, ಈರುಳ್ಳಿಯಿಂದ ಈ ಥರ ತವಾನ ಉಜ್ಜಬೇಕಾಗುತ್ತೆ. ಒಂದೊಂದು ಸತಿ ದೋಸೆ ಎದ್ದೇಳಲ್ಲ ಅಲ್ವಾ. ನೋಡಿ, ಎಷ್ಟು ತೆಳು ಬೇಕು ಅಷ್ಟು ತೆಳುನ ನಾವು ದೋಸೆನ ಹಾಕ್ಕೋಬೇಕಾಗುತ್ತೆ. ನೋಡಿ, ಇನ್ನೂ ನಿಮಗೂ ತೆಳು ಬೇಕಂದ್ರೂ ಕೂಡ ಮಾಡ್ಕೋಬೋದು ಹಿಟ್ಟು. ನೋಡಿ, ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ತೆಳುವಾಗಿ ಹಾಕ್ಕೊಂಡಿದ್ದೀನಿ ಅಂತ. ಇವಾಗ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ 1-2 ನಿಮಿಷ ಬಿಟ್ಟು ನಾವು ಇದನ್ನು ತಿರುವಿ ಹಾಕ್ಕೊಳ್ಳೋಣ. ನೋಡಿ, ಸೂಪರ್ ಅಲ್ವಾ? ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕಾಯಿ ಚಟ್ನಿ ಜೊತೆಗೆ ಸೂಪರ್ ಆಗಿರೋ ಕಾಂಬಿನೇಷನು. ನಾನು ರಾಗಿ ನೀರು ದೋಸೆ ಜೊತೆ ಕಾಯಿ ಚಟ್ನಿನ ಮಾಡಿದ್ದೀನಿ. ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ನೋಡಿ, ಸೂಪರ್ ಅಲ್ವಾ? ತಿರುವಿ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ತೆಳುವಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಸೂಪರ್ ಅಲ್ವಾ? ಇವಾಗ ಇದಾಗಿದೆ. ಇದನ್ನು ತಿರುವಿ ಹಾಕ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್. ನೋಡಿ, ವಾವ್, ಸೂಪರ್, ಎಷ್ಟು ತೆಳುವಾಗಿ ಬಂದಿದೆ ನೋಡಿ, ಪೇಪರ್ ಥರ ಬಂದಿದೆ. ನೋಡಿ, ಎಷ್ಟೊಂದು ದೋಸೆನ ಮಾಡಿ
ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ರೋಸ್ಟ್ ಆಗಿ ಬೇಕಂದರೆ ರೋಸ್ಟ್ ಆಗು ಕೂಡ ಮಾಡ್ಕೋಬೋದು. ಈ ಥರ ಮೆತ್ತಗೆ ಬೇಕಂದರೆ ಮೆತ್ತು ಕೂಡ ಮಾಡ್ಕೋಬೋದು. ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಮನೇಲಿ ಒಂದೇ ಥರ ಕೇಳಲ್ಲ. ಒಬ್ಬರು ಕ್ರಿಸ್ಪಿ ಆಗಿರೋದನ್ನು ಕೇಳ್ತಾರೆ, ಒಬ್ಬರು ಮೆತ್ತಗೆ ಈ ಥರ ಸಾಫ್ಟ್ ಆಗಿರೋದನ್ನು ಕೂಡ ಕೇಳ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೂಪರ್ ಅಲ್ವಾ? ವಾವ್! ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.